ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ವಾಯ್ಸ್ ಆಫ್ ಕ್ಲಾಸಸ್. ಎಲ್ಲರಿಗೂ ನಮ್ಮ ಈ ತರಗತಿಯ ಸ್ವಾಗತವನ್ನು ಕೋರುತ್ತಾ, ನಾವು ಕಳೆದ ತರಗತಿಯಿಂದ ಏನ್ ಮಾಡ್ತಾ ಇದ್ವಿ, GPSR 2026ಕ್ಕೆ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿಯ ಪಠ್ಯ ಪುಸ್ತಕದ ವಿವರಣೆ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಪಠ್ಯ ಪುಸ್ತಕದ ವಿವರಣೆ ಬೇಡ ಅಂತ ತಿಳಿದುಕೊಂಡು ಅವುಗಳನ್ನ ಕೆಲವೊಂದಿಷ್ಟು ಪ್ರಮುಖವಾದ ಪ್ರಶ್ನೆ ಮತ್ತು ಹೆಚ್ಚಿನ ರೀತಿಯ ಸಂಪೂರ್ಣ ವಿವರಣೆ ನೀಡುತ್ತಾ ಬಂದಿದ್ವಿ. ಇದು ಕ್ಲಾಸ್ ನಂಬರ್ 8. ಈಗ ನಾವು ಬೆಂಗಳೂರು ವಿಭಾಗ ಮತ್ತೆ ಮೈಸೂರು ವಿಭಾಗ, ಕಲಬುರಗಿ ವಿಭಾಗವನ್ನು ಚರ್ಚೆ ಮಾಡಿದ್ವಿ. ಇದು ಆಡಳಿತದ ಕೊನೆ ವಿಭಾಗ, ಬೆಳಗಾವಿ ವಿಭಾಗದ ಬಗ್ಗೆ ಇವತ್ತ ಅಧ್ಯಯನ ಮಾಡೋಣ. ಮೊದಲ ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ, ಧಾರವಾಡ ಜಿಲ್ಲೆಯನ್ನ ವಿಭಜಿಸಿ ಯಾವ ಜಿಲ್ಲೆಗಳನ್ನ ರಚಿಸಲಾಯಿತು? ಮೊದಲ ಕ್ವಶನ್, ಧಾರವಾಡ ಜಿಲ್ಲೆಯನ್ನು ವಿಭಜನೆ ಮಾಡಿ ಯಾವ ಜಿಲ್ಲೆಯನ್ನ ರಚನೆ ಮಾಡಿತು? ಉತ್ತರ ನೋಡೋಣ. ಉತ್ತರ ಹಾವೇರಿ ಮತ್ತು ಗದಗ. ಈ ಬೆಳಗಾವಿ ವಿಭಾಗದ ಬಗ್ಗೆ ನಾವು ಒಂದಿಷ್ಟು ನೋಡೋದಾದ್ರೆ, ಬೆಳಗಾವಿ ವಿಭಾಗದಲ್ಲಿ ಸಾಮಾನ್ಯ ಶಕ 1956ರವರೆಗೆ ಮೊದಲು ಏನಾಯ್ತು, ಮುಂಬೈ ಪ್ರಾಂತ್ಯದಲ್ಲಿ ಇದ್ವು. ಆಮೇಲೆ ಏನಾಯ್ತು, ರಾಜ್ಯ ಪುನರ್ವಿಂಗಡಣೆ ಕಾಯ್ದೆ ಪ್ರಕಾರ ಕರ್ನಾಟಕದಲ್ಲಿ ವಿಲೀನಗೊಂಡವು. ಈ ವಿಭಾಗದಲ್ಲಿ ಧಾರವಾಡ ಜಿಲ್ಲೆಯನ್ನ ಏನ್ ಮಾಡಿತು, ಸಾಮಾನ್ಯ ಶಕ 1997ರಲ್ಲಿ ವಿಭಜನೆ ಮಾಡಿ ಹಾವೇರಿ ಮತ್ತು ಗದಗ ಜಿಲ್ಲೆಯನ್ನ ರಚನೆ ಮಾಡಲಾಯಿತು. ಅದೇ ರೀತಿ ಈ ಬಿಜಾಪುರ ಅಂದ್ರೆ ವಿಜಯಪುರ ಜಿಲ್ಲೆಯನ್ನ ವಿಭಜನೆ ಮಾಡಿ ಬಾಗಲಕೋಟೆ ಜಿಲ್ಲೆಯನ್ನ ರಚನೆ ಮಾಡಿತು. ಈ ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ? 7 ಜಿಲ್ಲೆಗಳಿವೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆ. ನಮ್ಮ ಆಡಳಿತದಲ್ಲಿ ಎಷ್ಟು ವಿಭಾಗದಲ್ಲಿ 4 ವಿಭಾಗಗಳನ್ನು ನಾವು ನೋಡ್ತೀವಿ. ಒಂದು ಬೆಂಗಳೂರು ವಿಭಾಗ, 2 ಮೈಸೂರು ವಿಭಾಗ, ಆಮೇಲೆ ಬೆಳಗಾವಿ ವಿಭಾಗ, ಆಮೇಲೆ ಕಲಬುರಗಿ ವಿಭಾಗವನ್ನ ನೋಡ್ತೀವಿ. ಈ ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು, ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು, ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳು, ಕಲಬುರಗಿ ವಿಭಾಗದಲ್ಲಿ 7 ಜಿಲ್ಲೆಗಳು. BMBK 9877 ಅಂತ ನೆನಪಿಟ್ಕೊಂಡ್ರೆ ಇಲ್ಲಿ ನಮಗೆ ಎಲ್ಲಾ ವಿಭಾಗದಲ್ಲಿನ ಜಿಲ್ಲೆಗಳು ಕೂಡ ನಮಗೆ ನೆನಪಿನಲ್ಲಿ ಉಳಿಯುತ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದು? ಕನ್ನಡದ ಮೊಟ್ಟ ಮೊದಲ ರಾಜಮನೆತನವಾದಂತ ಈ ಕದಂಬರು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಂತ ಮೊದಲ ಮನೆತನ, ಅದು ಕನ್ನಡದ ಹೆಮ್ಮೆಯ ಮನೆತನ. ಈ ಕದಂಬರ ರಾಜಧಾನಿ ಯಾವುದು ಅಂತ ನೋಡೋಣ. ಉತ್ತರ ಬನವಾಸಿ. ಬನವಾಸಿ ಕದಂಬರ ರಾಜಧಾನಿ ಆಗಿತ್ತು. ಈ ಪ್ರದೇಶವನ್ನ ಶಾತವಾಹನರು ಮೌರ್ಯರು ಆಳ್ವಿಕೆಯನ್ನ ನಡೆಸಿದ್ದಾರೆ ಅಂತ ನಾವು ನೋಡಬಹುದು. ಬನವಾಸಿ, ಈ ವಿಭಾಗದಲ್ಲಿರುವಂತ ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ ಸಹ ಏನ್ ಮಾಡ್ತೀವಿ, ಇದೇ ವಿಭಾಗದಕ್ಕೆ ಸೇರಿದೆ. ಈ ಬಾದಾಮಿ ಆಗಿರ್ಬೋದು, ಪಟ್ಟದಕಲ್ಲ ಆಗಿರ್ಬೋದು, ಐಹೊಳೆ ಆಗಿರ್ಬೋದು, ವಿಶ್ವ ಪ್ರಸಿದ್ಧ ದೇವಾಲಯಗಳು ಕೂಡ ಏನ್ ಮಾಡ್ತಾವ, ಇದೇ ವಿಭಾಗದಲ್ಲಿ ಸೇರ್ತವೆ. ಬಾದಾಮಿಯ ಗುಹೆಗಳು ಕೂಡ ಏನ್ ಮಾಡ್ತಾವ, ಶಿಲ್ಪಕಲೆಯ ವೈಭವವನ್ನ ನಾವು ಇಲ್ಲಿ ನೋಡಬಹುದು. ಈ ವಿಭಾಗದಲ್ಲಿ ಬಸವನ ಬಾಗೇವಾಡಿ ಆಗಿರ್ಬೋದು, ಕೂಡಲ ಸಂಗಮ ಆಗಿರ್ಬೋದು, ಮುಂತಾದ ವಚನ ಚಳವಳಿಯ ಕೇಂದ್ರಗಳು ಕೂಡ ನಮಗೆ ಕಂಡು ಬರ್ತವೆ. ಸಾಮಾಜಿಕ ಬದಲಾವಣೆಯ ಹರಿಕಾರರಾದಂತ ಶ್ರೀ ಬಸವೇಶ್ವರರು ಐಕ್ಯರಾದಂತ ಸ್ಥಳ ಯಾವುದು? ಕೂಡಲ ಸಂಗಮ ಇದೇ ವಿಭಾಗದಲ್ಲಿ ಕಂಡು ಬರ್ತದೆ. ಬಸವೇಶ್ವರರ ಐಕ್ಯ ಸ್ಥಳ ಯಾವುದು ಅಂದ್ರೆ ಕೂಡಲ ಸಂಗಮ. ಇಲ್ಲಿನ ವಿಜಾಪುರದಲ್ಲ ಗೋಳಗುಮ್ಮಟ, ಸೌದತ್ತಿಯ ಯಲ್ಲಮ್ಮ ದೇವಾಲಯ ಪ್ರಸಿದ್ಧ ಪ್ರೇಕ್ಷಣೀಯ ತಾಣಗಳಾಗಿವೆ ಅಂತ ನಾವಿಲ್ಲಿ ನೋಡಬಹುದು. ಬೆಳಗಾವಿ ವಿಭಾಗದಲ್ಲಿ ರಾಷ್ಟ್ರಕೂಟರ ನಂತರ ಬಹುಮನಿ ಅರಸರು ಆಳ್ವಿಕೆಗೆ ನಡೆಸಿದ್ದಾರೆ ಎಂಬುದು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿ, ಬನವಾಸಿ ಕದಂಬರ ರಾಜಧಾನಿ, ಈ ಅಂಶವನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಅತ್ಯಂತ ಪ್ರಮುಖವಾದಂತ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದಂತ ಏಕಮಾತ್ರ ಅಂದ್ರೆ ಒಂದೇ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಎಲ್ಲಿ ಮತ್ತು ಯಾವಾಗ ನಡೀತು ಎಂಬುದು ಪ್ರಶ್ನೆ. ಬಹಳ ಇಂಪಾರ್ಟೆಂಟ್. ಈಗಾಗಲೇ ಹಲವಾರು ಪ್ರಶ್ನೆಯಲ್ಲಿ
ಪ್ರಶ್ನೆ ಪತ್ರಿಕೆಯಲ್ಲಿ ಬಿದ್ದಿರುವಂತ ಕ್ವಶನ್ ಇದಾಗಿದೆ. ಉತ್ತರವನ್ನು ನೋಡೋಣ. ಉತ್ತರ ಬೆಳಗಾವಿ ಸಾಮಾನ್ಯ ಶಕ 1924ರಲ್ಲಿ. ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಅನನ್ಯ ಪಾತ್ರವನ್ನು ವಹಿಸಿದೆ ಅಂತ ನೋಡಬಹುದು. ಕಿತ್ತೂರು ರಾಣಿ ಚೆನ್ನಮ್ಮ ಸಾಮಾನ್ಯ ಶಕ 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸ್ತಾಳೆ. ಅನಂತರ ಸಂಗೊಳ್ಳಿ ರಾಯಣ್ಣ ಕೂಡ ಹೋರಾಟವನ್ನು ಮಾಡ್ತಾರೆ. ಮತ್ತೆ ರೈತ ಹೋರಾಟಗಳು ಕೂಡ ಇಲ್ಲಿ ಈ ವಿಭಾಗದಲ್ಲಿ ನಡೀತವೆ. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತ ಏಕಮಾತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಚಳವಳಿ ಯಾವುದಂದ್ರೆ ಅದು ಬೆಳಗಾವಿಯಲ್ಲಿನ ಚಳವಳಿ ಸಾಮಾನ್ಯ ಶಕ 1924. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹ ನಡೀತು. ಕರ ನಿರಾಕರಣೆ ಸತ್ಯಾಗ್ರಹ ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತ ವರ್ಷ ಯಾವ್ದು ಕೇಳಿದ್ರೆ ಅದು 1924. ಎಲ್ಲಿ ಕೇಳಿದ್ರೆ ಅದು ಬೆಳಗಾವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಸಾಮಾನ್ಯ ಶಕ 1956ರ ಕರ್ನಾಟಕ ಏಕೀಕರಣಕ್ಕಿಂತ ಮುಂಚೆ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದ್ದವು? ಉತ್ತರವನ್ನ ನೋಡೋಣ. ಉತ್ತರವನ್ನು ನೋಡೋಕ್ಕಿಂತ ಮುಂಚಿತವಾಗಿ ಈ ಹೊಯ್ಸಳ ಕ್ಲಾಸ್ ತರಗತಿಗಳು ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಒತ್ತಿ ಅಂತ ಹೇಳ್ತಾ ಉತ್ತರವನ್ನು ನೋಡೋಣ. ಉತ್ತರ 4. ಅಂದ್ರೆ 1924ರ ಕರ್ನಾಟಕ ಏಕೀಕರಣಕ್ಕಿಂತ ಮುಂಚೆ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದ್ವು? ಕೇವಲ 4 ಜಿಲ್ಲೆಗಳಿದ್ವು. ಈ ವಿಭಾಗದ ಜಿಲ್ಲೆಗಳು ಮೊದಲು ಮುಂಬೈ ಪ್ರಾಂತ್ಯದಲ್ಲಿ ಇದ್ದವು. ಕರ್ನಾಟಕ ಏಕೀಕರಣವಾದಾಗ ಸಾಮಾನ್ಯ ಶಕ 1956ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ವಿಲೀನಗೊಂಡವು ಅಂತ ನಾವು ನೋಡ್ಬೋದು. ಆರಂಭದಲ್ಲಿ ಬೆಳಗಾವಿ, ಉತ್ತರ ಕನ್ನಡ, ಬಿಜಾಪುರ, ಧಾರವಾಡ ಈ 4 ಜಿಲ್ಲೆಗಳು ಮಾತ್ರ ಇದ್ವು. ಆಮೇಲೆ ಧಾರವಾಡ ಜಿಲ್ಲೆಯನ್ನ ವಿಭಜನೆ ಮಾಡಿ ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳನ್ನ ವಿಭಜಿಸಿ ಎಂದು ಇಲ್ಲಿ 7 ಜಿಲ್ಲೆಗಳು ನಾವು ನೋಡ್ತೀವಿ. ಈ ವಿಭಾಗದಲ್ಲಿ ಬೆಳಗಾವಿ, ವಿಜಯಪುರ, ಉತ್ತರ ಕನ್ನಡ, ಬೆಳಗಾವಿ ಏನಾಗ್ಯಾವ ಅಂದ್ರೆ ಗಡಿ ಜಿಲ್ಲೆಗಳು ಆಗಿವೆ. ಬೆಳಗಾವಿ ಜಿಲ್ಲೆಯ ಗಡಿ ಜಿಲ್ಲೆಗಳು ಯಾವ ಅಂದ್ರೆ ಬೆಳಗಾವಿ ವಿಭಾಗದ ಗಡಿ ಜಿಲ್ಲೆಗಳು ಯಾವ ಅಂದ್ರೆ ಅದು ವಿಜಯಪುರ, ಉತ್ತರ ಕನ್ನಡ ಮತ್ತೆ ಬೆಳಗಾವಿ. ಇಲ್ಲಿ ಚಿತ್ರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣನ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ 5ನೇ ಪ್ರಶ್ನೆ, ಬಹಳ ಪ್ರಮುಖವಾದಂತ ಪ್ರಶ್ನೆ. ಹಂಪಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಲ್ಲಿ ಕಂಡು ಬರುತ್ತದೆ? ಹಂಪಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಲ್ಲಿದೆ ಅಂತ ನಾವು ನೋಡಬಹುದು. ಉತ್ತರವನ್ನು ನೋಡೋಣ. ಉತ್ತರ ಕಾಳಿ ನದಿ. ಕಾಳಿ ನದಿಯ ದಡದಲ್ಲಿ ಹಂಪಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತೆ. ಈ ಬೆಳಗಾವಿ ವಿಭಾಗದಲ್ಲಿ ಪ್ರಮುಖವಾಗಿ ಹರಿಯುವಂತ ನದಿಗಳು ಯಾವಂತ ಕೇಳಿದ್ರೆ ಅದು ಕೃಷ್ಣಾ ನದಿ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರಾ ಮುಂತಾದ ನದಿಗಳು ಇಲ್ಲಿ ಈ ಬೆಳಗಾವಿ ವಿಭಾಗದಲ್ಲಿ ನಮಗೆ ಕಾಣ್ತವೆ. ಈ ಹಂಪಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿ ಕಂಡು ಬರುತ್ತೆ. ದಾಂಡೇಲಿ ವನ್ಯ ಮೃಗ ಕೂಡ ಏನ್ ಮಾಡ್ತದೆ ಅಂದ್ರೆ ಈ ಕಾಳಿ ನದಿಯ ದಡದಲ್ಲಿ ನಮಗೆ ಕಂಡು ಬರ್ತದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರೆ ಇಲ್ಲಿ ದಾಂಡೇಲಿ ಹತ್ತಿರ ಮಾಗೋಡು ಜಲಪಾತ ಕೂಡ ಕಂಡು ಬರುತ್ತೆ. ಇಲ್ಲಿ ಗಮನಿಸಬೇಕು, ಮಾಗೋಡು ಜಲಪಾತ ಎಲ್ಲಿ ಕಂಡು ಬರುತ್ತೆ? ದಾಂಡೇಲಿ ಹತ್ತಿರ. ಈ ಕಾರವಾರ ಹತ್ತಿರ ದೇವಮಾಲ ಜಲಪಾತಗಳು ಕಂಡು ಬರ್ತೈತಿ. ಈ ಮುರುಡೇಶ್ವರ ಹತ್ತಿರ ಅಪ್ಸರಕೊಂಡ ಜಲಪಾತ ಇದೆ ಎಂಬುದು ನಾವು ಇಲ್ಲಿ ನೋಡ್ಬೇಕು. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರುಗಳು ಕಂಡು ಬರ್ತದೆ ಮತ್ತೆ ಸುಣ್ಣಕಲ್ಲು ದೊರೆಯುತ್ತದೆ. ಈ ಇಳಕಲ್ ವಿಭಾಗದಲ್ಲಿ ಗ್ರಾನೈಟ್ ನಿಕ್ಷೇಪ. ನೆಕ್ಸ್ಟ್ ಪ್ರಶ್ನೆ, ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಎಂಬುದ ಪ್ರಶ್ನೆ ಇದೆ. ಉತ್ತರವನ್ನು ನೋಡೋಣ. ಉತ್ತರ ಹಿಂದೂಸ್ತಾನಿ ಸಂಗೀತ. ಇಲ್ಲಿ ಧಾರವಾಡ ಒಂದು ಪ್ಲೇಸ್ ಅನ್ನ ನೆನಪಿಟ್ಕೊಳ್ಬೇಕು. ಏನಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ
ತವರೂರು ಯಾವ್ದಂದ್ರೆ ಇದು ಧಾರವಾಡ. ಇನ್ನ ಸಂಗೀತ ಕ್ಷೇತ್ರಕ್ಕೆ ಸೇರಿದವರು ಪ್ರಮುಖವಾದ ವ್ಯಕ್ತಿಗಳನ್ನ ನಾವು ನೋಡೋದಾದ್ರೆ ಭಾರತ ರತ್ನ ಪಡೆದಂತ ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಬಾಲ್ಕೇನ್ ಜೋಶಿ, ಗಂಗೂಬಾಯಿ ಹನಗಲ್, ಮತ್ತೆ ಪಂಡಿತ್ ವೆಂಕಟೇಶ್ ಕುಮಾರ್, ಪಂಡಿತ್ ರಾಜಗುರು ಎನ್ಗಿ ಬಾಳಪ್ಪ, ಅಪ್ಪಲಾಲ್ ಜಮಖಂಡಿ ಮುಂತಾದವರು ಸಂಗೀತಗಾರರು ಈ ಧಾರವಾಡದವರು ಎಂಬುದು ತಿಳಿದುಕೊಳ್ಳಬಹುದು. ನೆಕ್ಸ್ಟ್, ವಚನ ಪಿತಾಮಹ ಎಂದು ಯಾರನ್ನ ಕರೀತಾರೆ ಎಂಬ ಬಹಳ ಪ್ರಮುಖವಾದ ಪ್ರಶ್ನೆ. ವಚನ ಪಿತಾಮಹ ಎಂದು ಯಾರನ್ನ ಕರೀತಾರೆ? ಉತ್ತರ ಪಗು ಹಳಕಟ್ಟಿ. ಮಧ್ಯಯುಗದಲ್ಲಿ ಅನೇಕ ಪ್ರಮುಖ ಕಾವ್ಯಗಳನ್ನ ರಚಿಸಿದಂತ ರನ್ನ, ನಾಗಚಂದ್ರ, ನೈಸೇನ, ಕುಮಾರವ್ಯಾಸ, ಚಾಮರಸ, ಬಸವಣ್ಣ, ಕನಕದಾಸ, ಶಿಶುನಾಳ ಶರೀಫ ಮುಂತಾದವರು ಈ ಬೆಳಗಾವಿ ಭಾಗಕ್ಕೆ ಸೇರಿದ್ದಾರೆ ಎಂಬುದು ನಾವಿಲ್ಲಿ ನೋಡಬೇಕು. ಅದೇ ರೀತಿ ವಚನ ಪಿತಾಮಹದಂತ ಡಾಕ್ಟರ್ ಪಗು ಹಳಕಟ್ಟಿ ಅವರು ಮತ್ತೆ ಬಸನೂರು ಮಠ, ದಿನಕರ ದೇಸಾಯಿ, ಬಸವರಾಜ್ ಕಟ್ಟಿಮನಿ, ಎಂ ಕಲಬುರ್ಗಿ, ಆದ್ಯ ರಂಗಾಚಾರ್ಯ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತ ದ.ರಾ. ಬೇಂದ್ರೆ, ವಿಕ್ರು ಗೋಕಾಕ್, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಮುಂತಾದವರು ಏನ್ ಮಾಡ್ತಂದ್ರೆ ಇದೇ ವಿಭಾಗಕ್ಕೆ ಸೇರಿದ್ದಾರೆ ಎಂಬುದು ನಾವಿಲ್ಲಿ ನೋಡಬೇಕು. ಈ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದವರು ಯಾರಂದ್ರೆ ಇವರೆಲ್ಲರೂ ಕನ್ನಡ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದಂತ ಕೀರ್ತಿ ಯಾರಿಸಲ್ತಂದ್ರ ಇದು ರೆವರೆಂಡ್ ಟಿಟಲ್ರವರಿಗೆ. ಇನ್ನ ಜಾನಪದ ಗಾರುಡಿಗೆ ಆದಂತ ಹುಕ್ಕೇರಿ ಬಾಳಪ್ಪ, ನಾಡೋಜಿ ಸುಕ್ರಿ ಬೊಮ್ಮಗೌಡ ಮುಂತಾದವರು ಜಾನಪದ ಕ್ಷೇತ್ರಕ್ಕೆ ಹೆಸರನ್ನ ಮಾಡಿದ್ದಾರೆ. ಶ್ರೀಕೃಷ್ಣ ಪಾರಿಜಾತ, ಬಡಗು ತಿಮ್ಮ ಯಕ್ಷಗಾನ, ಸನ್ನಾಟ, ದೊಡ್ಡಾಟ ಮುಂತಾದ ಕಲಾ ಪ್ರಕಾರಗಳು ಇಲ್ಲಿ ನಮಗೆ ಕಂಡು ಬರ್ತವೆ. ಇಲ್ಲಿ ಅಪ್ಪಲಾಲ್ ಜಮಖಂಡಿ ಆಗಿರ್ಬೋದು, ಕೌಜಲ್ಗಿ ನಿಂಗಮ್ಮ ಆಗಿರ್ಬೋದು, ಲೋಕಾಪುರ್ ದೇಶಪಾಂಡೆ ಮುಂತಾದವರು ಏನ್ ಮಾಡ್ತಂದ್ರೆ ನಟನೆ ಕಲೆಯಲ್ಲಿ ಪ್ರಸಿದ್ಧಿಯನ್ನ ಪಡೆದಂತವರು ಆಗಿರ್ತಾರೆ ಇವರು. ನೆಕ್ಸ್ಟ್, ಇಲ್ಲಿ ಚಿತ್ರದಲ್ಲಿ ನೋಡಬಹುದು, ಇಲ್ಲಿ ಕಾಣುತ್ತಿರೋದು ಇವರು ಶಿಶುನಾಳ ಶರೀಫ್ರವರು ಮತ್ತೆ ಡಾಕ್ಟರ್ ಪಗು ಹಳಕಟ್ಟಿ ವಚನ ಪಿತಾಮಹ ಇವರೇ. ನೆಕ್ಸ್ಟ್, ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿದೆ? ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿದೆ? ಉತ್ತರವನ್ನ ಗೆಸ್ ಮಾಡಿ. ಉತ್ತರವನ್ನು ನೋಡೋಣ. ಉತ್ತರ ಧಾರವಾಡ. ಈ ಭಾಗದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳನ್ನ ನಾವಿರುವುದನ್ನು ನೋಡ್ತೀವಿ. ಕರ್ನಾಟಕ ವಿಶ್ವವಿದ್ಯಾಲಯ ಇರುವುದು ಧಾರವಾಡ. ಅದೇ ರೀತಿಯಾಗಿ ಮತ್ತೆ ಹೆಚ್ಚಿನ ವಿಶ್ವವಿದ್ಯಾಲಯ ನಾವು ನೋಡೋದಾದ್ರೆ ಈಗ ನೋಡಿರುವಂತೆ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ, ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ, ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಇನ್ನೊಂದು ಬೆಳಗಾವಿಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಮತ್ತೆ ಬಿಜಾಪುರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ. ಈ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಒಂದು ಮರುನಾಮಕರಣ ಮಾಡಿದ್ದಾರೆ, ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಎಂದು. ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ಈಗ ಕರೀತಾರೆ. ಬಾಗಲಕೋಟೆಯಲ್ಲಿ ಯಾವ ವಿಶ್ವವಿದ್ಯಾಲಯ ಐತಿ? ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಜನಿಸಿದಂತ ಸ್ಥಳ ಯಾವುದು? ಬೆಳಗಾವಿ ವಿಭಾಗಕ್ಕೆ ಸೇರಿದಂತ ಶ್ರೇಷ್ಠ ಗುರುಗಳು, ಸ್ವಾಮಿಗಳು ಅಂತ ಹೇಳ್ಬೋದು. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಜನಿಸಿದ ಸ್ಥಳ ಯಾವುದು ಅಂತ ನೋಡೋಣ. ತರಗತಿಗಳು ಇಷ್ಟವಾಗ್ತಾ ಇದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉತ್ತರವನ್ನು ನೋಡೋಣ. ಉತ್ತರ ಬಿಜಾಪುರ ಜಿಲ್ಲೆಯ ನಂದಿಹಾಳ ಸಿದ್ದೇಶ್ವರ ಸ್ವಾಮಿಗಳು ಜನಿಸಿದಂತ ಸ್ಥಳ. ಚಿತ್ರದಲ್ಲಿ ನೋಡಬಹುದು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು. ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಜಿಲ್ಲೆಯ ನಂದಿಹಾಳದಲ್ಲಿ 1940 ಸೆಪ್ಟೆಂಬರ್ 5ರಂದು ಓಗ್ಯಪ್ಪ ಬಿರಾದರ್ ಮತ್ತು ಸಂಗವ್ವ ಬಿರಾದರ್ ಎಂಬ ದಂಪತಿಗಳಿಗೆ ಜನಿಸ್ತಾರೆ. ಇವರ ಸ್ವಂತ ಊರು ಯಾವುದಂದ್ರೆ ಅದು ಬಿಜರ್ಗಿ. ಸಿದ್ದೇಶ್ವರರು ಸಂತರು ಆಗಿರ್ತಾರೆ, ಆಧ್ಯಾತ್ಮಿಕ ಚಿಂತಕರು ಆಗಿರ್ತಾರೆ. ಇವರಿಗೆ ಕಾಯಕ ಯೋಗಿ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ತಮ್ಮ ಪ್ರವಚನಗಳ ಮೂಲಕ ಹಲವಾರು ಜನರಿಗೆ ದಾರಿ ದೀಪವಾಗಿರುವಂತ
ಸ್ವಾಮಿಗಳು ಯಾರಂದ್ರೆ ಈ ಸಿದ್ದೇಶ್ವರ ಸ್ವಾಮಿಗಳು. ಬಿಜಾಪುರದ ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರು ಯಾರು? ಈ ಸಿದ್ದೇಶ್ವರ ಸ್ವಾಮಿಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಯಾವುದನ್ನ ಕರೆಯುತ್ತಾರೆ? ಕರ್ನಾಟಕದ ವಾಣಿಜ್ಯ ಕೇಂದ್ರ. ಉತ್ತರವನ್ನು ನೋಡೋಣ. ಉತ್ತರ ಹುಬ್ಬಳ್ಳಿ. ಸಾಂಸ್ಕೃತಿಕ ಸಂಪತ್ತಿನಿಂದ ಕೂಡಿದಂತಹ ಈ ವಿಭಾಗ ಕಲೆ, ಸಂಗೀತ, ನಾಟಕ, ಸಾಹಿತ್ಯ ಮುಂತಾದ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನ ನೀಡುತ್ತದೆ. ಮತ್ತ ಸಂಗೀತಗಾರರು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಸಿದ್ಧಿಯನ್ನ ಪಡೆದಂತಹ ವ್ಯಕ್ತಿಗಳು ಕೂಡ ಈ ವಿಭಾಗದಲ್ಲಿ ಕಂಡು ಬರ್ತಾರೆ. ಗಾನಯೋಗಿ, ಪಂಚಾಕ್ಷರಿ, ಗವಾಯಿಯವರು ಕೂಡ ಈ ವಿಭಾಗಕ್ಕೆ ಸೇರಿದ್ದಾರೆ ಅಂತ ನೋಡ್ಬೋದು. ಅಂಧ ಮಕ್ಕಳಿಗೆ ಆಶ್ರಯ ನೀಡಿ ಸಂಗೀತ ಕಲಿಕೆಗೆ ಪ್ರೋತ್ಸಾಹನ ನೀಡಿರ್ತಾರೆ. ಇನ್ನು ಹುಬ್ಬಳ್ಳಿಯನ್ನ ಕರ್ನಾಟಕದ ವಾಣಿಜ್ಯ ಕೇಂದ್ರ, ಹುಬ್ಬಳ್ಳಿಯನ್ನ ಕರ್ನಾಟಕ ವಾಣಿಜ್ಯ ಕೇಂದ್ರ ಎಂದು ಇಲ್ಲಿ ಕರಿತೀವಿ. ಇನ್ನ ಬ್ಯಾಡಗಿಯಲ್ಲಿ ಮೆಣಸಿನಕಾಯಿಯನ್ನು ನೋಡ್ತೀವಿ. ಮಾಣಿಂಗ್ಪುರ್, ಬೆಲ್ಲ, ಬಿಜಾಪುರ್, ದ್ರಾಕ್ಷಿ ಮುಂತಾದ ವ್ಯಾಪಾರ ಕೇಂದ್ರಗಳನ್ನ ನಾವಿಲ್ಲಿ ನೋಡ್ತೀವಿ. ಈ ಬೆಳಗಾವಿ ವಿಭಾಗದಲ್ಲಿ ವೃತ್ತಿ ರಂಗಭೂಮಿ ಕೂಡ ಸಮೃದ್ಧವಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಇಲ್ಲಿ ಚಿತ್ರದಲ್ಲಿ ಗಮನಿಸಬೇಕು, ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು ಈ ಚಿತ್ರದಲ್ಲಿ, ಎರಡನೇ ಚಿತ್ರದಲ್ಲಿ ಮಲ್ಲಿಕಾರ್ಜುನ್ ಮನಸೂರವರು, ಇಲ್ಲಿ ಗಂಗೂಬಾಯಿ ಹಾನಗಲರವರು ಮತ್ತೆ ಗಾನಯೋಗಿ ಪಂಚಾಕ್ಷರಿ ಕವಾಯಿ ಅವರನ್ನ ಇಲ್ಲಿ ಗಮನಿಸರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದ ಪ್ರಶ್ನೆ. INS ಕದಂಬ ನೌಕಾನೆಲೆ ಎಲ್ಲಿದೆ? ಇದು ಪೊಲೀಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಿದ್ದಿರುವಂತಹ ಪ್ರಶ್ನೆ ಕೂಡ ಇದು ಆಗಿರುತ್ತೆ. INS ಕದಂಬ ಎಂಬ ನೌಕಾನೆಲೆ ಎಲ್ಲಿದೆ ಅಂತ ಉತ್ತರವನ್ನು ನೋಡೋಣ. ಉತ್ತರ ಕಾರವಾರ. ಬಾದಾಮಿ, ಪಟ್ಟದಕಲ್ಲು, ಐಹೊಳೆಗಳು ಚಾರಿತ್ರಿಕ ಸ್ಮಾರಕಗಳನ್ನ ಹೊಂದಿರುವಂತ ಸಂಸ್ಕೃತಿಯ ಸೂಚಿಗಳನ್ನ ತಿಳಿಸ್ತದೆ ಅಂತ ನೋಡ್ತೀವಿ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿ ಏನೈತೆ ಅಂದ್ರ INS ಕದಂಬ ಎಂಬ ರಕ್ಷಣಾ ಕ್ಷೇತ್ರದ ಪ್ರಮುಖ ನೌಕಾನೆಲೆ ಇಲ್ಲಿದೆ ಅಂತ ನಾವು ನೋಡಬಹುದು. ಈ ಭಾಗದಲ್ಲಿ ಅನೇಕ ನದಿಗಳು ಕೂಡ ಉಗಮವಾಗಿವೆ ಅಂತ ನಾವು ನೋಡ್ತೀವಿ. ಇಲ್ಲಿ ಸಮುದ್ರ ದಂಡೆಯಲ್ಲಿ ಬೀಚ್ಗಳು ಕೂಡ ಪ್ರವಾಸಿಗರಿಗೆ ಪ್ರವಾಸಿ ತಾಣಗಳು ಆಗಿವೆ ಅಂತ ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಕನ್ನಡದ ಮೇಲೆ ಚಿತ್ರಪಟವನ್ನು ರಚಿಸಿದವರು ಯಾರು ಎಂಬುದ ಪ್ರಶ್ನೆಯಾಗಿದೆ. ಮೊಟ್ಟ ಮೊದಲು ಕನ್ನಡ ಮೇಲೆ ಚಿತ್ರಪಟವನ್ನು ರಚಿಸಿದವರು ಯಾರು? ಉತ್ತರವನ್ನು ನೋಡೋಣ. ಉತ್ತರ ದೊಡ್ಡಮೈಟಿ ಅಂದನಪ್ಪನವರು. ಈ ಬೆಳಗಾವಿ ವಿಭಾಗದ ಕಿತ್ತೂರಿನಲ್ಲಿ 19ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಸಂಗ್ರಾಮಗಳು ಆರಂಭವಾಗ್ತವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬೈಲಾರ್ ಮಹಾದೇವಪ್ಪ ತಮ್ಮ ಪ್ರಾಣವನ್ನ ನೀಡ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳ ಪಾತ್ರ ಪ್ರಮುಖವಾಗಿದೆ ಅಂತ ನಾವು ನೋಡ್ತೀವಿ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಪ್ರಮುಖರು ಯಾರು ಅಂದ್ರೆ ಸಿದ್ದಪ್ಪ ಕಂಬಳಿ, ಆಲೂರು ವೆಂಕಟರಾವ್, ನಾಸು ಹರ್ಡೇಕರ್ ಮಂಜಪ್ಪ, ಗಂಗಾಧರರಾವ್ ದೇಶಪಾಂಡೆ. ಮೊಟ್ಟ ಮೊದಲು ಕನ್ನಡಾಂಬೆಯ ಚಿತ್ರವನ್ನ ರಚಿಸಿದಂತ ಕೀರ್ತಿ ಯಾರಿಗೆ ಅಂದ್ರ ಈ ದೊಡ್ಡಮೈಟಿ ಅಂದನಪ್ಪನವರು. RR ದಿವಾಕರ್, ನಾಡೋಜ್ ಪಾಟೀಲ್ ಪುಟ್ಟಪ್ಪ ಮುಂತಾದವರು ಏನ್ ಮಾಡ್ತಾರೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಪ್ರಮುಖ ವ್ಯಕ್ತಿಗಳು ಇವರಾಗ್ತಾರೆ. ಈ ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದಂತಹ ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ 8 ಜನ ಏನಾಗ್ತಾರೆ ಅಂದ್ರೆ ಗಲ್ಲಿಗೇರುತ್ತಾರೆ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಈ ಭಾಗದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕರು ಪಾತ್ರವನ್ನು ವಹಿಸ್ತಾರೆ. ಈ ರಾಹ ದೇಶಪಾಂಡೆರವರು ಕನ್ನಡಿಗರ ಆತ್ಮಾಭಿಮಾನವನ್ನು ಬೆಳೆಸುವಂತ ಸಪ್ತಾಕ್ಷರಿ ಮಂತ್ರವನ್ನು ನೀಡ್ತಾರೆ. ಅದೇ ಯಾವುದಂದ್ರೆ ಸಿರಿಗನ್ನಡಂ ಗೆಲ್ಗೆ. ಇಲ್ಲಿ ವಚನ ಸಾಹಿತ್ಯ ಪಿತಾಮಹರಾದಂತ ಪ್ರಭು ಹಳಕಟ್ಟಿ ಅವರು ಏನ್ ಮಾಡ್ತಾರೆ, ಪತ್ರಿಕೋದ್ಯಮದಲ್ಲಿ ಕೆಲಸವನ್ನು ಕೂಡ ಮಾಡ್ತಾರೆ. ಮೊಹರೆ ಹನುಮಂತರಾಯರು, ಪಾಟೀಲ್ ಪುಟ್ಟಪ್ಪರವರು ಪತ್ರಿಕೆಗಳ ಮೂಲಕ ಜನರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪ್ರೇರಣೆಯನ್ನ ನೀಡ್ತಾರೆ. ಇದಿಷ್ಟು
ಬೆಳಗಾವಿ ವಿಭಾಗದ ಪ್ರಮುಖವಾದಂತಹ ಪ್ರಶ್ನೆಗಳು ಮತ್ತೆ ವಿವರಣೆ ನಾವು ನೀಡಿದ್ವಿ, ಅಧ್ಯಯನ ಕೂಡ ಮಾಡಿದ್ವಿ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಮುಂದಿನ ಅಧ್ಯಾಯ ಅಂತ ಇಲ್ಲಿಗೆ 2ನೇ ಅಧ್ಯಾಯ ಮುಕ್ತಾಯವಾಗಿತ್ತು ಅಂತ ನಾವು ನೋಡಬಹುದು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯವನ್ನ ಸಂಪೂರ್ಣ ಪ್ರಶ್ನೆ ಮತ್ತು ಉತ್ತರಗಳ ಮೂಲಕ ಅಧ್ಯಯನ ಮಾಡುತ್ತಾ ಹೋಗೋಣ, ಮತ್ತೆ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ತರಗತಿ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು. ಬಾಯ್.